जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 30 ಮಾರ್ಚ್ ಶ್ರೀ ಮಹಾರಾಜರ ಪ್ರವಚನ, ಯಾವ ಮನೆಯಲ್ಲಿ ಶಾಂತಿ ಆ ಮನೆಯಲ್ಲಿ ಭಗವಂತನ ವಸತಿ. ಯಾವ ಮನೆಯಲ್ಲಿ ಶಾಂತಿ ಆ ಮನೆಯಲ್ಲಿ ಭಗವಂತನ ವಸತಿ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಯಾವ ಮನೆಯಲ್ಲಿ ಶಾಂತಿ, ಮನೆಯ ವಾತಾವರಣ ಶಾಂತಪೂರ್ಣವಾಗಿದೆ, ಅದು ಎಲ್ಲಿಂದ ಶುರುವಾಗಬೇಕು? ನಮ್ಮಿಂದ ಶುರುವಾಗಬೇಕು. ಇಟ್ ಶುಡ್ ಬಿಗಿನ್ ಫ್ರಮ್ ಮೀ. ನಾನು ಬೇರೆಯವರಿಂದ ಅಪೇಕ್ಷೆ ಮಾಡುವುದು ಅಲ್ಲ. ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಆ ಜವಾಬ್ದಾರಿ ನನ್ನದು. ನಾನೇನು ಹೇಳ್ತೀನಿ, ಎಲ್ಲರೂ ಸೇರಿ ಜವಾಬ್ದಾರಿ ಇಲ್ಲ. ಇಟ್ ಶುಡ್ ಬಿಗಿನ್ ಫ್ರಮ್ ಮೀ. ಪರಮಾರ್ಥಕ್ಕೆ ಬಂದಮೇಲೆ ಎವ್ರಿಥಿಂಗ್ ಈಸ್ ವಿತ್ ಮೀ ಓನ್ಲಿ, ನಾಟ್ ಎನಿವೇರ್ ಔಟ್ಸೈಡ್. ಯಾರಿಗೂ ಬ್ಲೇಮ್ ಮಾಡೋಂಗಿಲ್ಲ, ದೋಷ ಕೊಡೋಂಗಿಲ್ಲ. ದೋಷ ಕೊಟ್ಟರೆ ದೋಷದ ಬೀಜ ನನ್ನೊಳಗೆ ಇದೆ ಅಂತ ಮಹಾರಾಜರು ಹೇಳ್ತಾರೆ. ಹಾಗಂದಮೇಲೆ ಆ ಮನೆಯಲ್ಲಿ ಶಾಂತಿ. ನನ್ನ ದೃಷ್ಟಿಕೋನ ಬದಲಾಯಿಸಿದ್ರೆ, ನನ್ನ ನೋಡುವ ರೀತಿ, ನನ್ನ ನುಡಿ, ನನ್ನ ನಡವಳಿಕೆ, ನನ್ನ ಆ್ಯಟಿಟ್ಯೂಡು ಎಲ್ಲ ನನ್ನಿಂದ ಶುರುವಾಗುತ್ತೆ. ಅದು ಬದಲಾಯಿಸ್ತಾ ಹೋದಂಗೂ ನಮ್ಮ ಮನೆಯಲ್ಲಿ ಶಾಂತಿ. ನಾವು ಮುಂಬೈನಲ್ಲಿದ್ದಾಗ ಬ್ಯಾಂಡ್ರಾದಲ್ಲಿ ಒಂದು ಮೆಟ್ ರಿಷಿಕುಲ್ ಅಂತ ಒಂದು ಇದಿತ್ತು, ಸ್ಕೂಲ್ ಇತ್ತು. ಅಲ್ಲಿ ಸಿದ್ಧ ಸಮಾಧಿ ಯೋಗ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ರು. ನಾವು ಸಣ್ಣ ಮಕ್ಕಳಿಗೆ ಅಂತ ನಮ್ಮ ಜಾಹ್ನವಿಗೆ ಹಾಕಿದಾಗ ಆ ಪ್ರೋಗ್ರಾಮ್ಗೆ ಅಲ್ಲಿ ನಮಗೆ ಕ್ಲಾಸ್ ತೊಗೋತಿದ್ರು ಅವರು. ನೀವು ಮನೆಯಲ್ಲಿ ಹೆಂಗೆ ವರ್ತನೆ ಮಾಡಿದ್ರೆ ಅವ್ರ ಮನಸ್ಸು ಮೇಲೆ ಪರಿಣಾಮ ಬೀಳತ್ತೆ ಅಂತ. ಸಿದ್ಧ ಸಮಾಧಿ ಯೋಗ ಅವರಲ್ಲಿ ಹೇಳ್ತಿದ್ರು, ನಿಮ್ಮ ಚೈಲ್ಡ್ನ ಫೋರ್ಸ್ ಮಾಡಬೇಡಿ ಯಾವುದೇ ಕೆಲಸಕ್ಕೂ. ಅದು ತಾನಾಗೆ ನಿಮ್ಮನ್ನು ಅನುಕರಣ ಮಾಡುತ್ತೆ. ಇಟ್ ಫಾಲೋ ಯು. ನೀವೇನು ಮಾಡ್ತೀರಾ? ನೀವು ಹೋಗಿ ಕೂತ್ಕೋತೀರಾ ದೇವ್ರ ಮುಂದೆ, ನೀವು ಭಜನೆ ಮಾಡ್ತೀರಾ, ನೀವು ಭಗವಂತನ ನಾಮಸ್ಮರಣೆ ಮಾಡ್ತೀರಾ, ಪದೇ ಪದೇ ಫೋಟೋ ಮುಟ್ಟು ನಮಸ್ಕಾರ ಮಾಡ್ತೀರಾ. ಅದು ಹೋಗಿ ನಿಮ್ಮನ್ನು ನೋಡಿ ಮಾಡುತ್ತೆ, ನಿಮ್ಮನ್ನು ಫಾಲೋ ಮಾಡುತ್ತೆ. ಆದರೆ ನೀವು ಹೇಳಿದ್ರೆ ಅದು ಮಾಡೋದಿಲ್ಲ. ಯಾಕೆಂದರೆ ಅದು ಮನಸ್ಸು, ಅದು ವಿರುದ್ಧ ಕೆಲಸ. ಅದು ನನಗೆ ಹೇಳ್ತಿದ್ದಾರೆ, ನಾನು ಮಾಡೋದಿಲ್ಲ ಅನ್ನೋದು. ಅದಕ್ಕೆ ನೀವು ಹೇಳಬೇಡಿ, ನೀವು ಮಾಡಿ ಫಸ್ಟು. ನೀವು ಮಾಡಿದಾಗ ನಿಮ್ಮನ್ನು ನೋಡಿ 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 ಅವು ತಾನಾಗೇ ಕಲ್ತ್ಕೋತವೆ. ಭಜನೆಗೆ ಹೋದರೆ, ಚಿದಂಬರನ ಭಜನೆಗೆ ಹೋದರೆ ಅಲ್ಲಿ ನಿಧೀಶ್ ಮಲ್ಕೊಂಡಿರ್ತಿದ್ದ. ಆದರೆ ಬಂದ ಮೇಲೆ ಆ ಭಜನೆಗಳೆಲ್ಲ ಬಾಯ್ಪಾಠ ಮಾಡೋನು ಹೇಳ್ತಿದ್ದ. ಅರೆ ಇವನಂತೂ ಮಲ್ಕೊಂಡ್ಬಿಟ್ಟಿದ್ನಲ್ಲ, ಇವನು ಹೆಂಗೆ ಕಲ್ತ್ಕೊಂಡಪ್ಪ ಅಂದರೆ ನೋಡಿ 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 ಅವನಿಗೂ ಅಭ್ಯಾಸ ಆಗೋಯ್ತು. ಅವನಿಗೆ ಆ ಅಭಂಗಗಳು ಬರ್ತವೆ, ಅಭಂಗಗಳನ್ನು ಹೇಳ್ತಾನಂದರೆ ಇದರಲ್ಲಿ ನಾನೇನಾದ್ರು ಹೇಳ್ಕೊಟ್ಟೆ ಅನ್ನೋ ನಂದು ಯಾವ ಪ್ರಯತ್ನವೂ ಇಲ್ಲ. ನಾವು ಮಾಡ್ತಾ ಮಾಡ್ತಾ, ನಮ್ಮನ್ನು ನೋಡ್ತಾ ನೋಡ್ತಾ, ಹಾಗೆಯೇ ನಮ್ಮಿಂದ ಶುರು ಮಾಡಿದಾಗ ಭಗವಂತನ ವಸತಿ ಅಲ್ಲಿ ಇರುತ್ತದೆ ಹೇಳ್ತಾರೆ ಶ್ರೀ ಮಹಾರಾಜರು. ಇವತ್ತೋವಿ ರೂಪದಲ್ಲಿದೆ, ಪೊಯೆಟಿಕ್ ಫಾರ್ಮಲ್ಲಿ. ಗೃಹಸ್ಥಾಶ್ರಮವಂತ ಆಶ್ರಮವು ಬೇರೆ ಒಂದಿಲ್ಲ ನಿಶ್ಚಿತವು. ನೀತಿ ಧರ್ಮದ ಸಂರಕ್ಷಣೆ ವಿವಾಹಕ್ಕೆ ಇದೆ ಕಾರಣ. ಯಾವ ಮನೆಯಲ್ಲಿ ಶಾಂತಿ ಆ ಮನೆಯಲ್ಲಿ ಭಗವಂತನ ವಸತಿ. ಗೃಹಸ್ಥಾಶ್ರಮ ಶ್ರೇಷ್ಠವಾದ ಆಶ್ರಮ. ಯಾಕೆಂದರೆ ಇಲ್ಲಿ ನಮ್ಮ ಪ್ರಪಂಚ ಹಾಗೂ ಪರಮಾರ್ಥ ಗೃಹಸ್ಥಾಶ್ರಮದಲ್ಲಿ ಇದ್ದು ಪರಮಾರ್ಥವನ್ನು ಸಾಧಿಸುವುದು ಏಕೈಕ ಆಶ್ರಮ ಅಂದರೆ ಗೃಹಸ್ಥಾಶ್ರಮ. ಬ್ಯಾಲೆನ್ಸಿಂಗ್ ಬೋತ್ ದ ವರ್ಲ್ಡ್ಸ್, ಸ್ಪಿರಿಚುವಲ್ ಆ್ಯಸ್ ವೆಲ್ ಆಸ್ ದ ಲೌಕಿಕ ವರ್ಲ್ಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸಮಾಧಾನದಿಂದ ಪರಮಾರ್ಥದಲ್ಲಿ ಗುರು ಹತ್ರ ಬೋಧ ತಗೊಂಡು ಅದನ್ನು ಪ್ರಪಂಚದಲ್ಲಿ ಆಚರಣೆ ತಂದು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ದೀಪನ ಹೊಸಲ ಮೇಲೆ ಇಟ್ಟರೆ ಹೊರಗಡೆಗೂ ಬೆಳಕಾಗತ್ತೆ, ಒಳಗೂ ಬೆಳಕಾಗತ್ತೆ. ಆ ರೀತಿಯಲ್ಲಿ ಗುರುವಿನ ಒಂದು ಬೋಧನೆ ಏನಿರುತ್ತೋ, ಆತ್ಮಬೋಧಕ್ಕೆ ಆತ್ಮಕ್ಕೇನು ಬೋಧನೆ ಮಾಡ್ತಾನೋ, ಇಟ್ ವಿಲ್ ರಿಫ್ಲೆಕ್ಟ್ ಬೋತ್ ದ ವರ್ಲ್ಡ್ಸ್ ಬ್ಯಾಲೆನ್ಸಿಂಗ್ ಈಚ್ ಅದರ್. ನಾವು ಸಾಯೋ ತನಕ ಪ್ರಪಂಚದಲ್ಲೇ ಇರ್ತೀವಿ, ಅದನ್ನು ಬಿಟ್ಟು ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಹಾಗಾದರೆ ಪರಮಾರ್ಥ ಅಂದರೆ ಏನು? ಪರಮಾರ್ಥ ಈಸ್ ಅವೇರ್ನೆಸ್, ಅಂಡರ್ಸ್ಟ್ಯಾಂಡಿಂಗ್. ಭಗವಂತ ಯಾರು, ನಾನು ಯಾರು, ಹೂ ಆ್ಯಮ್ ಐ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ನಾನು ಸಚ್ಚಿದಾನಂದ ಸ್ವರೂಪದ ಅಂಶ ಅಂದಮೇಲೆ ನಾನು ಯಾಕೆ ದುಃಖಿ ಇದ್ದೀನಿ, ನಾನು ಯಾಕೆ ಪ್ರಸನ್ನನಾಗಿಲ್ಲ, ನಾನು ಯಾಕೆ ಯೋಚನೆ ಮಾಡ್ತೀನಿ, ಇದೆಲ್ಲ ತಿಳಿಸ್ಕೊಟ್ಟಾಗ ದೆನ್ ವೆನ್ ಯು ಗೋ ಇನ್ ದ ವರ್ಲ್ಡ್, ಫಸ್ಟು ಸಾಧನೆ ಮಾಡಬೇಕು. ಆ ಸಾಧನೆಯನ್ನು ತಗೊಂಡು ಎಲ್ಲಿ ಬಳಕೆ ಮಾಡಬೇಕು? ಪ್ರಪಂಚದಲ್ಲಿ. ಆವಾಗ ಗೊತ್ತಾಗುತ್ತೆ, ಅಪ್ಪ ನಾನು ನಿಜವಾಗಿಯೂ ಪಾಠ ಕಲ್ತನೋ ಅಥವಾ ಅಲ್ಲಿ ಹೋಗಿ ಸುಮ್ಮನೆ ಟೈಮ್ ಪಾಸಿಗೆ ಸತ್ಸಂಗಕ್ಕೆ ಹೋಗಿದ್ನೋ ನಿಜವಾದ ಪಾಠ ಪರೀಕ್ಷೆ ನಂದು ಪ್ರಪಂಚದಲ್ಲಿ. ಹೌ ಐ ದ ವೇ ಐ ಬಿಹೇವ್, ಐ ಕಾಂಡಕ್ಟ್ ಮೈ ಸೆಲ್ಫ್, ದ ವೇ ಐ ಟಾಕ್, ದ ವಾಯ್ಸ್, ರೇಸಿಂಗ್ ಯುವರ್ ವಾಯ್ಸ್, is it calm, is it still, is it angry? Everything you will get to know in the world when you do the actions. It will be reflected in your actions.
ಕೃತಿಯಿಂದಲೇ ಮನುಷ್ಯನ ಪರೀಕ್ಷೆ, ವಾಸನೆಯಿಂದ ಆಗುವಂತೆ ಪದಾರ್ಥಗಳ ಪರೀಕ್ಷೆ. ಮಾಡದಂತೆ ಯಾರದೇ ಹಾನಿಯನ್ನು ಇಟ್ಟುಕೊಳ್ಳಬೇಕು ಜಗದಲ್ಲಿ ವರ್ತನೆಯನ್ನು. ವಿತೌಟ್ ಡಿಸೀವಿಂಗ್ ಅದರ್ಸ್, ಬೇರೆಯವರಿಗೆ ಘಾತ ಮಾಡ್ದಲೇ, ಚೀಟಿಂಗ್ ಮಾಡ್ದಲೇ ನಮ್ಮ ವರ್ತನೆಯನ್ನು ಅಂದರೆ ನಮ್ಮ ಆ್ಯಟಿಟ್ಯೂಡ್ ಆರ್ ಬಿಹೇವಿಯರ್ನ ನಾವು ಇಟ್ಕೋಬೇಕು. ತನ್ನ ಹಿತ ತಾನೇ ಮಾಡಿಕೊಳ್ಳುವವನು ಅನ್ನವರು ಸಂಭಾವಿತನು. ಸಂಭಾವಿತ ಇದ್ದಾರ್ರಿ ಇವರು ಅಂದರೆ ಯಾರು? ತನ್ನ ಸ್ವಹಿತ, ನಿಜಹಿತ ಯಾತ್ರಲ್ಲಿದೆ ಅದನ್ನು ತಿಳ್ಕೊಂಡು ನಾನು ನನ್ನ ಸಾಧನೆಯಲ್ಲಿ ನಿರತರಾಗಿ ಭಗವಂತನ ಪ್ರಾಪ್ತಿ ಯಾರು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೋ ಅವನೇ ಸಂಭಾವಿತ ಅಂತಾರೆ ಶ್ರೀ ಮಹಾರಾಜರು. ಎಂದೂ ನಾವು ನಿರಾಶರಾಗಬಾರದು. ವ್ಯವಹಾರ ನಿಶ್ಚಿತ ಕೈಗೂಡುವುದು. ವ್ಯವಹಾರದಲ್ಲಿ ಮಾಡಬೇಕು ಪ್ರಯತ್ನ, ಪ್ರಪಂಚದಲ್ಲಿ ಆಗಗೊಡಬಾರದು ನ್ಯೂನ್ಯ. ಯು ಹ್ಯಾವ್ ಟು ಪುಟ್ ಆಲ್ ಯುವರ್ ಎಫರ್ಟ್ಸ್. ಪ್ರಪಂಚದಲ್ಲಿ ನಿಯಮ ಏನು ಅನ್ವಯಿಸುತ್ತೋ ಪರಮಾರ್ಥದಲ್ಲಿ. ಈಗ ವ್ಯವಹಾರ ನಾವು ಹೆಂಗಾಗಬೇಕು? ವ್ಯವಹಾರ ಮಾಡುವಾಗ ಪ್ರಯತ್ನ ಮಾಡಬೇಕು. ವ್ಯವಹಾರ ಅಂದರೆ ಏನು? ನಾವೊಂದು ಉಂಡೆ ಕಲ್ತ್ವಿ, ಚಕ್ಲಿ ಕಲ್ತ್ವಿ, ಕೋಡುಬಳೆ ಕಲ್ತ್ವಿ, ಅಡುಗೆ ಮಾಡೋದು ಕಲ್ತ್ವಿ. ಅಲ್ಲಿ 10 ಬಾರಿ ಕೆಟ್ಟು ಹೋಯಿತು ಅನ್ನೋ ಅಡುಗೆನೇ ಮಾಡೋದಿಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಮಾಡಿರಿ ಅಥವಾ ಯಾರ ಹತ್ರ ಮಾಡಿಸ್ಕೊಂಡು ತಿನ್ನಿರಿ ಅಂತ ನಾವು ಹೇಳಿದ್ವಾ? ಇಲ್ಲ. ಪ್ರಯತ್ನ ಮಾಡಿ ಬಕ್ರಿ ಮಾಡ್ಲಿಕ್ಕೆ ಬರ್ತಿತ್ತಾ, ಮುದ್ದೆ ಮಾಡ್ಲಿಕ್ಕೆ ಬರ್ತಿತ್ತಾ, ಆ ಪಲ್ಯ ಮಾಡ್ಲಿಕ್ಕೆ ಬರ್ತಿತ್ತಾ, ಈ ಪಲ್ಯ ಮಾಡ್ಲಿಕ್ಕೆ ಬರ್ತಿತ್ತಾ, ಆಲೂ ಪರಾಠ ಮಾಡ್ಲಿಕ್ಕೆ ಬರ್ತಿತ್ತಾ? ಅದನ್ನು ಪ್ರಯತ್ನ ಅಗೇನ್ ಆ್ಯಂಡ್ ಅಗೇನ್ ಪ್ರಾಕ್ಟೀಸ್ ದೆನ್ ಇಟ್ ಕೇಮ್ ಟು ಕರ್ಗತ ಆಯಿತು. ಸಿಮಿಲರ್ಲಿ ಪರಮಾರ್ಥಕ್ಕೂ ಬಂದು ಸಾಧನೆ, ನಾಮಸ್ಮರಣೆ, ಗ್ರಂಥ ವಾಚನ ಇದೆಲ್ಲ ಪ್ರಾಕ್ಟೀಸ್ ಬೆಳಗ್ಗಿಂದ ಸಂಜೆ ತನಕ ಎಲ್ಲ ಬಿಡುವಿನ ಟೈಮು ಪ್ರಪಂಚದ ಕಾರ್ಯ ಮುಗಿಸಿ ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಹಿಯರ್. ಅವಾಗ ಪರಮಾತ್ಮ ಕರ್ಗತ ಆಗ್ತಾನೆ. ಪ್ರಪಂಚದಲ್ಲಿ ಆಗಗೊಡಬಾರದು ನ್ಯೂನ್ಯ. ರೋಗದ ಭಯವನ್ನು ಮನಸ್ಸಲ್ಲಿ ಇಡಬಾರದು. ಅದನ್ನು ರೋಗಕ್ಕೆ ಉಪಚಾರ ಮಾಡಬೇಕು ಸರಿಯಾಗಿ. ನಮ್ಮ ಕರ್ಮಾನುಸಾರವಾಗಿ ಪ್ರಾರಬ್ಧದಿಂದ ಈ ದೇಹ ಬಂದಿರೋದು. ಸೊ ಇದಕ್ಕೆ ಏನು ಜಡ್ಡು ಜಾಪತ್ರೆ ರೋಗ ಆಗುತ್ತೋ ಇಟ್ ಈಸ್ ಆಲ್ ಬೌಂಡ್ ಟು ಹ್ಯಾಪನ್. ಸೊ ಐ ಶುಡ್ ನಾಟ್ ಗೆಟ್ ಅದರಲ್ಲಿ ಕಳೆದೋಗ್ಬಿಟ್ಟು ಅಯ್ಯೋ ರೋಗ ಬಂದುಬಿಟ್ಟಿದೆ ಏನು ಮಾಡಲಿರಿ ಮುಖ ಗಂಟು ಹಾಕ್ಕೊಂಡು ಸಪ್ಪೆ ಹಾಕ್ಕೊಂಡು ರಸ್ತೆ ಮೇಲೆ ಹೋದರೆ 10 ಜನ ಕೇಳೋ ಹಾಗೆ. ನೋ, ಹ್ಯಾಪನ್ಡ್ ಈಸ್ ಹ್ಯಾಪನ್ಡ್. ಈಗ ಕರ್ಮ ಅದನ್ನು ಏನು ಮಾಡಬೇಕು? ನಾವು ಫಿನಿಷ್ ಮಾಡಬೇಕು ಅಂದರೆ ಏನು ಮಾಡಬೇಕು? ರೋಗದ ಉಪಚಾರ ಮಾಡಬೇಕು. ಹೌದಪ್ಪ, ಔಷಧಿ ತೊಗೋಬೇಕು, ಈ ದೇಹಕ್ಕೆ ಔಷಧಿ ಕೊಡಬೇಕು. ಔಷಧಿ ಕೊಡುವಾಗ ವೈದ್ಯೋ ನಾರಾಯಣೋ ಹರಿಹಿ, ಪರಮಾತ್ಮ ಔಷಧಿನ ತೊಗೋಬೇಕಾಗಿದೆಯಪ್ಪ, ನಿನ್ನ ಹೆಸರು ತೊಗೊಂಡು ಔಷಧಿಯನ್ನು ತೊಗೋತೀನಿ, ಈ ದೇಹಕ್ಕೆ ಸಮಾಧಾನ ಕೊಡು, ಈ ಮನಸ್ಸಿಗೆ ಸಮಾಧಾನ ಕೊಡು, ಇದರಿಂದ ಬೇಗ ಬಿಡುಗಡೆ ಮಾಡಿ ನನ್ನ ಶರೀರ ಸುದೃಢ ಮಾಡಿ ನಿನ್ನ ನಾಮಕ್ಕೆ ಹಚ್ಚುವಂತೆ ಈ ದೇಹವನ್ನು ಉಪಯೋಗಿಸ್ಕೊಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಆದರೂ ಕಷ್ಟವಾಗಬಾರದು ಮನಸ್ಸಿಗೆ. ಔಷಧೋಪಚಾರ ಮಾಡುವಾಗ ಅಯ್ಯೋ ಏನಪ್ಪ ನನಗೆ ತೊಗೋಬೇಕಾಗಿದೆಯಲ್ಲ ಮೆಡಿಸಿನ್ ಅಂತ ಬೇಸರ ಪಡಬಾರ್ದು. ಯಾಕೆ ಬೇಸರ ಪಡಬಾರ್ದು ಅಂತೀರ ಮಹಾರಾಜರು? ಕಷ್ಟಪಡಬಾರ್ದು. ಒಂದು ಕಡೆ ನಾನು ಪಾಸಿಟಿವ್ಲಿ ಯೋಚನೆ ಮಾಡ್ತೀನಿ, ಬೇಗ ದೇಹಕ್ಕೆ ಇದು ಏನಾಗಿದೆಯೋ ಸರಿ ಹೋಗಲಿ. ಇನ್ನೊಂದು ಕಡೆ ಬೇಸರ ಪಟ್ಕೊಂಡು ಆಗೋದಿಲ್ಲ ಐ ಆಮ್ ಪುಟ್ಟಿಂಗ್ ಅ ನೆಗೆಟಿವ್ ಎನರ್ಜಿ. ಕಾನ್ಫ್ಲಿಕ್ಟ್ ಆಗುತ್ತೆ ಎರಡರಲ್ಲೂ. ಪಾಸಿಟಿವ್ ಹೋಗಬೇಕೋ ಒಳಗೆ, ನೆಗೆಟಿವ್ ಹೋಗಬೇಕೋ ಒಳಗೆ. ಔಷಧಿ ಒಳಗೆ ಹೋದಾಗ ಅದು ಕೆಲಸ ಮಾಡಬೇಕೋ, ಇವನು ಬೇಡ ಅಂತ ಅನ್ನೋದಕ್ಕೆ ಕೆಲಸ ಮಾಡಬಾರ್ದು. ಸೊ ಔಷಧಿ ಅವಾಗ ನಮ್ಮ ಶರೀರದ ಮೇಲೆ ಕೆಲಸ ಮಾಡೋದಿಲ್ಲ. ಏನಿರುತ್ತೋ ಪರಮಾತ್ಮ ಇಚ್ಛೆಯಂತೆ ಔಷಧಿ ತಗೋಬೇಕು, ಹರಿನಾಮ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿ ನಾವು ಔಷಧಿ ತೊಗೊಂಡಿದ್ದೆ ಆದರೆ ಅದು ಗುಣ ಮಾಡಿ ನಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ. ಆಪ್ತೇಷ್ಟರು, ಮಿತ್ರ, ಸಜ್ಜನ ಕಾಪಾಡಬೇಕು ಅವರ ಸಮಾಧಾನ. ಆದರೂ ಆಗಗೊಡಬಾರದು ಅವರ ಅಧೀನ. ನಾವು ಅವ್ರ ಅಧೀನ ಆಗಬಾರದು, ಅವ್ರ ಸಮಾಧಾನ ಕಾಯಬೇಕು, ಎಲ್ಲರ ಜೊತೆ ಸರಿಯಾಗಿ ವರ್ತನೆ ಮಾಡಬೇಕು. ಆದರೆ ಯು ಶುಡ್ ನಾಟ್ ಬಿ ದೇರ್ ಸ್ಲೇವ್. ಅವ್ರು ಹೇಳ್ದಂಗೆ ನಾವು ಕುಣಿಯೋದಲ್ಲ. ಎಲ್ಲರೊಡನೆ ಇರಬೇಕು ಪ್ರೇಮದಿಂದ. ಚಿತ್ತ ದುಶ್ಚಿತ್ತವಾಗಬಾರದು ಯಾವುದೇ ಕಾರಣದಿಂದ. ಚಿತ್ತ ದುಶ್ಚಿತ್ತ. ನೆನ್ನೆ ಹೇಳ್ದಂಗೆ ಒಂದು ಕಲ್ಲು ಯಾರಾದರೂ ಹೊರಗಡೆಯಿಂದ ಹಾಕಿದ್ರೆ ನಮ್ಮ ಮನಸ್ಸು ಕೆಟ್ಟು ಹೋಗುತ್ತೆ. ಹಾಗೆ ಚಿತ್ತವನ್ನು ದುಶ್ಚಿತ್ತ ಮಾಡ್ಕೋಬಾರದು. ಮಮತ್ವ ಇಡುವೆವು ಎಲ್ಲಿ ಪ್ರೇಮ ಉಂಟಾಗತ್ತೆ ಅಲ್ಲಿ. ಸ್ವಾರ್ಥಕ್ಕೆ ಮಾನ ಹೆಚ್ಚದಲ್ಲಿ ಸಮಾಧಾನಕ್ಕೆ ಮಾನವಿಲ್ಲ. ಸ್ವಾರ್ಥಕ್ಕೆ ಮಾನ ಸಮ್ಮಾನ ಬೇಕು. ನಾನು ಸ್ವಾರ್ಥಿಯಾದಾಗ ನನಗೆ ಮಾನ ಸಮ್ಮಾನ ಬೇಕು. ಆದರೆ ಸಮಾಧಾನಿ ಮನುಷ್ಯನಿಗೆ ಯಾವ ಥರವಾದ ಮಾನವೇ ಇರೋದಿಲ್ಲ ಅವನಿಗೆ. ಯಾಕೆಂದರೆ ಅವನು ಯಾವಾಗಲೂ ಸಮಾಧಾನಿ ಇರ್ತಾನೆ. ಸೊ ಅಲ್ಲಿ ಕಳ್ಕೊಳ್ಳೋದು ಪ್ರಶ್ನೆನೇ ಬರುವುದಿಲ್ಲ. ಆ ಮನೆಯಲ್ಲಿ ಸಮಾಧಾನ ಪಡಿಸಿದರೆ ಮಾತ್ರ ಎಲ್ಲರ ಮನಸ್ಸನ್ನು ಸುಖಿಗೊಳಿಸಲು ಬರುತ್ತದೆ ಸರ್ವರನ್ನು.
ಗಂಡ ಹೆಂಡತಿ ಸುಖವಾಗಿರಬೇಕು ಮನದಲ್ಲಿ ಗಂಡ ಹೆಂಡತಿ ಸುಖವಾಗಿರಬೇಕು ಮನದಲ್ಲಿ ರಾಮನನ್ನು ಚಿಂತಿಸಬೇಕು. ಇಬ್ಬರು ಪ್ರೇಮದಿಂದ ಇರಬೇಕು, ಯಾವಾಗಲೂ ಆನಂದದಲ್ಲಿ ಇರಬೇಕು. ಪರಸ್ಪರ ವರ್ತಿಸಬೇಕು, ದುಃಖವಾಗದಂತೆ ನಡೆದುಕೊಳ್ಳಬೇಕು, ಚಿಂತೆಯಾಗದಂತೆ. ಇಬ್ಬರು ಗಂಡ ಹೆಂಡತಿ ಹೆಂಗಿರಬೇಕು ಸಂಸಾರದಲ್ಲಿ ಅನ್ನೋದ ಪರಸ್ಪರವಾಗಿ ಪ್ರೇಮ ಇದ್ದಾಗ ಒಬ್ಬರನ್ನೊಬ್ಬರ ಪ್ರೇಮ ಅಂದರೆ ಇಲ್ಲಿ ರೆಸ್ಪೆಕ್ಟ್ ಹೇಳ್ತಿದ್ದಾರೆ. ಪ್ರೇಮ ಅಂದರೆ ಹೋಗಿ ನಾನು ಹೆಂಡ್ತಿನ ಆಲಿಂಗನ ಮಾಡ್ಕೊಳ್ತೀನಿ ರೀ, ಗಂಡನ ಆಲಿಂಗನ ಮಾಡ್ಕೊಳ್ತೀನಿ, ಹಿಂದ್ಗಡೆ ಬೈತೀನಿ, ಅದಲ್ಲ. ಪ್ರೇಮ ಅಂದರೆ ಹ್ಯಾವಿಂಗ್ ರೆಸ್ಪೆಕ್ಟ್ ಆ್ಯಂಡ್ ಕೇರಿಂಗ್ ಫಾರ್ ಈಚ್ ಅದರ್. ನಾವು ಕೇರ್ ಮಾಡೋದು, ರೆಸ್ಪೆಕ್ಟ್ ಮಾಡೋದು, ಅದರಲ್ಲೇ ನಮ್ಮ ಪ್ರೇಮ ವ್ಯಕ್ತ ಆಗುತ್ತಲ್ಲಿ. ಮನೆಯಲ್ಲಿ ಜನರು ತಪ್ಪಿದಾಗ ಪ್ರಾಯಶ್ಚಿತ್ತವಾಗಬೇಕು ನಿಜ ಅವರಿಗಾಗಿ, ಆದರೆ ಇರಬಾರದು ಅದು ಕೊನೆಯವರೆಗೆ. ಯಾರಾದರೂ ತಪ್ಪು ಮಾಡಿರ್ತಾರೆ, ಆಯಿತು ತಪ್ಪಾಯಿತು ಅಂತ ಹೇಳಿ ಕ್ಷಮಾಪಣೆ ಕೇಳದೆ ಅವ್ರ ಕ್ಷಮಾ ಮಾಡಿದ್ರೆ ಕೊನೆ ತನಕ ಹಠ ಸಾಧಿಸಬಾರ್ದು. ಆಗಬೇಕು ಅಷ್ಟರ ಮಟ್ಟಿಗೆ. ಮಾಡಬಾರದು ಕರ್ಮ ಮಾಡಿದರೆ ಯಾರಾದರೂ ಅವನು ಸುಧಾರಿಸುವಂತೆ ವರ್ತಿಸಬೇಕು ಎಲ್ಲರೂ. ಯಾರಾದರೂ ತಪ್ಪು ಮಾಡಿರ್ತಾರೆ, ಯಾವ ಕರ್ಮ ಮಾಡಬಾರ್ದು ಅಂತ ಕೆಲಸಗಳನ್ನು ಮಾಡಿರ್ತಾರೆ, ಹಂಗೆ ಅಂದ್ಬಿಟ್ಟು ಅವನಿಗೆ ಅವಕಾಶ ಕೊಡಬಾರ್ದಲ್ಲ. ಅವನಿಗೆ ಸುಧಾರಿಸೋ ಅವಕಾಶವನ್ನು ಯು ಶುಡ್ ಗಿವ್ ಅ ಚಾನ್ಸ್, ಫೇರ್ ಚಾನ್ಸ್ ಟು ರೆಕ್ಟಿಫೈ ಹಿಮ್ಸೆಲ್ಫ್. ಅವನು ಅಪ್ಪ ನೀ ಹಿಂಗೆ ತಪ್ಪು ಮಾಡಿದೆ, ಮಾಡಬಾರ್ದಪ್ಪ ಇನ್ಮೇಲಿಂದ ಅಂತ ಅವನನ್ನು ಸಮಂಜಸವಾಗಿ ಬುದ್ಧಿ ಹೇಳಿ ನಮ್ಮ ಕಡೆ ಹೇಳ್ಕೋಬೇಕು. ಇಲ್ಲ ಅಂದರೆ ನಾವು ದೂಕಿ ಬೈದಾಡ್ಬಿಟ್ರೆ ಅವನು ನಮ್ಮಿಂದ ಯಾವತ್ತಿಗೆ ದೂರ ಆಗೋಗ್ತಾನೆ. ಆಚರಣೆ ಶುದ್ಧವಾಗಿರಬೇಕು, ಏಕಪತ್ನಿ ವ್ರತಸ್ಥರಾಗಿರಬೇಕು, ಪ್ರಾಣ ಹೋದರೂ ಪರದ್ವಾರ ಸೇವಿಸಬಾರದು. ಇದು ಸಾಧಕರಿಗೆ ನಿಯಮ ಹೇಳ್ತಾರೆ. ಪರದ್ವಾರದಲ್ಲಿ ಸೇವಿಸಬಾರದು ಅಂದರೆ ಹೋಗಿ ಬೇರೆಯವ್ರವರೆಗೆ ಊಟ ಮಾಡಬಾರ್ದು. ಸಾಧಕರಾದವರು ನಿಯಮಗಳು ಉಂಟು ಸಾಧಕರಿಗೆ. ಹಾಗಾಗಿ ದೀಸ್ ಆರ್ ದ ಕಂಡೀಷನ್ಸ್ ಫಾರ್ ದೆಮ್. ನಾವು ಸ್ಕೂಲಲ್ಲಿ ಅಕಾಡೆಮಿಕ್ಸಲ್ಲಿ ಡಿಸಿಪ್ಲಿನ್ ಹಾಕ್ಕೊಡ್ತಾರೆ ಟೀಚರ್ಸು. ರೂಲ್ಸ್ ಆ್ಯಂಡ್ ಕೋಡ್ ಆಫ್ ಕಾಂಡಕ್ಟ್. ಟೈಮಿಗೆ ಬರಬೇಕು, ಟೈಮಿಗೆ ಕೂತ್ಕೋಬೇಕು, ಇಷ್ಟು ಲೆಕ್ಚರ್ಸ್ ಅಟೆಂಡ್ ಮಾಡಬೇಕು, ಮಧ್ಯದಲ್ಲಿ ಒಂದು ಬ್ರೇಕ್ ಇರುತ್ತೆ, ಅಷ್ಟು ಸಮಯಕ್ಕೆ ನಮ್ಮನ್ನು ಬಿಡ್ತಾರೆ. ಇದೇ ಯೂನಿಫಾರ್ಮ್ ಹಾಕ್ಕೊಳ್ಬೇಕು. ಯಾಕೆ? ಡಿಸಿಪ್ಲಿನ್ ಏಕತ್ರೀಕರಣ, ಎಲ್ಲರೂ ಜೊತೆಗೆ ಬಂದಾಗ ಒಂದು ಏಕೋಭಾವ ಬರಬೇಕು ಮತ್ತು ನಮಗೆ ಡಿಸಿಪ್ಲಿನ್ ಬರಬೇಕು ಅಂತ. ಅದೇ ರೀತಿಯಲ್ಲಿ ಪರಮಾರ್ಥಕ್ಕೂ ಸಾಧಕರಾದವರಿಗೆ ಕೆಲವೊಂದು ನಿಯಮ ಉಂಟು. ಬೇರೆಯವರು ಸಾಧನೆ ಮಾಡುವಾಗ ಬೇರೆಯವ್ರ ಮನೆಯಲ್ಲಿ ಊಟ ಮಾಡಬಾರ್ದು. ಪರದ್ರವ್ಯ, ಪರಸ್ತ್ರೀ, ಮಾತೆ ಸಮಾನ, ಇದು 18 ಕೆಲವು ನಿಯಮಗಿದ್ದಾವೆ ನಾಥ ಪರಂಪರೆಯಲ್ಲಿ. ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಸಾಧಕರಾದವರು ಎಲ್ಲೇ ಸಂತರು ಸತ್ಪುರುಷರ ಹೋದಾಗ ಅವ್ರಿಗೆ ಕೆಲವು ನಿಯಮಗಳನ್ನು ಹಾಕ್ಕೊಡ್ತಾರೆ. ಆ ನಿಯಮಗಳನ್ನು ದಾಟಿ ಹೋಗಬಾರ್ದು. ಯಾಕೆಂದರೆ ಸಾಧಕ ಸಾಧನೆ ಮಾಡುವಾಗ ಅತ್ಯಂತವಾಗಿ ಇಂಟೆನ್ಸಿಟಿಯಿಂದ ಮಾಡುವಾಗ ಹೊರಗಡೆ ನೆಗೆಟಿವ್ ಎನರ್ಜೀಸ್ ಥ್ರೂ ಫುಡ್ ವಿಲ್ ಎಫೆಕ್ಟ್ ಹಿಸ್ ಬಾಡಿ. ಅದಕ್ಕೆ ಗುರುಗಳಾದವರು ಹೇಳ್ತಾರೆ ಈ ನಿಯಮಗಳನ್ನು ಪಾಲನೆ ಮಾಡಬೇಕು. ಈ ಕಟ್ಟುನಿಟ್ಟುಗಳನ್ನು ಗುರುಗಳು ಹಾಕ್ಕೊಟ್ಟು ಅದೇ ರೀತಿಯಲ್ಲಿ ನಮಗೆ ವರ್ತನೆ ಮಾಡೋಕ್ಕೆ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ನಾವು 2 ವರ್ಷಗಳ ಕಾಲ ಸಾಧನಾ ಸಮಯದಲ್ಲಿ ಯಾರ ಮನೆಗೂ ಹೋಗ್ತಿರಲಿಲ್ಲ, ಎಲ್ಲೂ ಊಟ ಮಾಡ್ತಿರಲಿಲ್ಲ. ದಟ್ ಈಸ್ ಬಿನ್ ಕಂಟಿನ್ಯೂಡ್ ಲೈಕ್ ದಟ್ ಓನ್ಲಿ. ಹಾಗಾಗಿ ಎಲ್ಲೂ ನಾನು ಹೆಚ್ಚಿಗೆ 10ರಲ್ಲಿ 20ರಲ್ಲಿ ಒಂದು ಫಂಕ್ಷನಿಗೆ ಹೋಗಿದರೆ ಹಬ್ಬ ಅಂದರೆ ಇರುತ್ತೆ. ಯಾಕೆಂದರೆ ಎಲ್ಲೂ ಹೋಗೋದಿಲ್ಲ. ಆ ಊಟ ನೆಗೆಟಿವ್ ಎನರ್ಜಿ ಊಟ ಬಾಧಕ ಆಗುತ್ತೆ ಸಾಧಕನಿಗೆ ಸಾಧನಾ ಶರೀರದಲ್ಲಿದ್ದಾಗ. ಸೊ ವಿ ಡೋಂಟ್ ಗೋ ಔಟ್ಸೈಡ್ ಮೋಸ್ಟ್ ಆಫ್ ದ ಟೈಮ್. ಯಾವುದೇ ವ್ಯಸನ ಅಧೀನ ಆಗಬಾರದು, ನೀಚರ ಸಂಗತಿ ಹಿಡಿಯಬಾರದು. ನೀಚರ ಸಂಗತಿ ಅಂದರೆ ಯಾರು ನಮ್ಮ ಮನಸ್ಸಿಗೆ ವಿರುದ್ಧವಾಗಿ, ಪರಮಾರ್ಥದ ವಿರುದ್ಧವಾಗಿ ಯಾರು ಟೈಮ್ ಪಾಸ್ ಮಾಡ್ತಿರ್ತಾರೋ ಅಂಥವ್ರ ಸಂಗತಿ ಮಾಡಬೇಡ್ರಿ. ಕೆಟ್ಟ ಕೆಲಸ ಮಾಡಬಾರದು, ಮನೆಯ ದೋಷ ಮತ್ತೊಬ್ಬರಿಗೆ ಹೇಳಬಾರದು, ನಮ್ಮ ದೊಡ್ಡಸ್ತಿಕೆ ನಾವು ಕಳೆದುಕೊಳ್ಳಬಾರದು, ಯಾರದೇ ವಿಶ್ವಾಸಘಾತ ಮಾಡಬಾರದು, ಮತ್ತೊಬ್ಬರ ದುಃಖ ನೋಡಿ ನಗಬಾರದು, ದೇಹಕ್ಕೂ ದುಃಖದಲ್ಲಿ ತ್ರಸ್ತರಾಗಬಾರದು, ಮಾಡಿದ ಉಪಕಾರ ನುಡಿಯಬಾರದು. ಯಾರಿಗಾರು ನಾವು ಉಪಕಾರ ಮಾಡಿದ್ರೆ ಹೇಳಿ ತೋರಿಸಬಾರ್ದು. ಜೋಪಾನ ಮಾಡಬೇಕು, ಮಕ್ಕಳು ಮರಿಗಳನ್ನು ಪ್ರಪಂಚದಲ್ಲಿ ಎಂದು ಹೊಂದಬಾರದು ಉದಾಸೀನತೆಯನ್ನು. ಎಲ್ಲರೊಡನೆ ಇರಬೇಕು ಪ್ರೇಮದಿಂದ, ಸುಖವಾಗುವುದು ನಿಸ್ವಾರ್ಥದಿಂದ. ತಂದೆ ತಾಯಿಯರ ಆಜ್ಞೆ ಪಾಲಿಸಬೇಕು, ಸಜ್ಜನರ ಸಹವಾಸ ಮಾಡಬೇಕು, ಅಭ್ಯಾಸದಲ್ಲಿ ಲಕ್ಷ್ಯವಿರಬೇಕು, ಸಾಧನೆಯಲ್ಲಿ ಲಕ್ಷ್ಯವಿರಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ತಿಳಿಯಬಾರದು ನಾಮಕ್ಕಿಂತ ಬೇರೆ ಸಾಧನ, ಪತಿಯೇ ಪತಿವ್ರತೆಗೆ ಇರುವಂತೆ ಪ್ರಮಾಣ. ಪತ್ನಿಗೆ ಪತಿ ಹೆಂಗಿರ್ತಾನೋ ಆ ರೀತಿಯಲ್ಲಿ ನಮಗೆ ನಾಮ ಇರಬೇಕು.
ನಾಮಕ್ಕಿಂತ ಬೇರೆ ಸತ್ಯವೆಂದು ತಿಳಿಯಬಾರದು. ಅದರಿಂದಲೇ ರಾಮನ ನಮ್ಮವನಾಗುವುದು. ಇದೇ ಸಾಧು ಸಂತರ ವಚನ. ಯಾರು ತಿಳಿಯಬಾರದು ಅಪ್ರಮಾಣ. ಸಾಧು ಸಂತರ ವಚನ ಇದೇ ಇದೆ. ಏನಪ್ಪ, ಆ ನಾಮಕ್ಕಿಂತ ಬೇರೆ ಯಾವ ಸಾಧನೆ ಇಲ್ಲ ತಿಳ್ಕೊಳ್ರಿ, ಆನಂದದಲ್ಲಿರ್ರಿ, ಮನೆಯಲ್ಲಿಂದ ಹೊರಗಡೆ ತನಕ ಪ್ರಪಂಚದಲ್ಲಿ ಆನಂದವನ್ನು ಹಂಚಿರಿ, ಮನೆಯಲ್ಲಿ ಶಾಂತಿ ನೆಲೆಸಲಿ, ಅಲ್ಲಿ ಭಗವಂತನ ವಸತಿ ಇರುತ್ತದೆ ಅಂತ ಮಹಾರಾಜರು ಹೇಳ್ತಾರೆ. ಇಂದಿನ ಬೋಧವಚನ: ಮಾಡುತ್ತಾ ಇರುವಾಗ ಯಾವುದೇ ಕೃತಿ ಕಾಯ್ದುಕೊಳ್ಳಬೇಕು ಮನಸ್ಸಿನ ಶಾಂತಿ. ಯಾವುದೇ ಕೃತಿ ಮಾಡುವಾಗ, ವಾಟ್ ಎವರ್ ವರ್ಕ್ ಯು ಆರ್ ಡೂಯಿಂಗ್, ಆ್ಯಕ್ಷನ್ ಯು ಆರ್ ಡೂಯಿಂಗ್, ಕ್ರಿಯಾ ಯು ಆರ್ ಡೂಯಿಂಗ್, ಯು ಹ್ಯಾವ್ ಟು ಮೇಂಟೈನ್ ಯು ಹ್ಯಾವ್ ಟು ಕಂಪೋಸ್ಡ್ ಇರಬೇಕು. ನಾವು ಈ ಕೆಲಸ ಮಾಡ್ತೀನಿ ತಲೆ ಕೆಟ್ಟು ಹೋಯ್ತು, ಆ ಕೆಲಸ ಮಾಡ್ತೀನಿ ತಲೆ ಕೆಟ್ಟು ಹೋಯ್ತು, ಅವ್ರಿಗೆ ಬೈದೆ ಇವ್ರಿಗೆ ಬೈದೆ, ಹಂಗಾಗೋದಿಲ್ಲ. ಯಾಕೆ? ಬಿಕಾಸ್ ಇನ್ಸೈಡ್ ಯು ಆರ್ ರೆಸ್ಟ್ಲೆಸ್, ಯುವರ್ ಮೈಂಡ್ ಈಸ್ ಡ್ರೈವಿಂಗ್ ಯು ಕ್ರೇಜಿ. ಸೊ ಬ್ರಿಂಗ್ ಡೌನ್ ದ ಮೈಂಡ್ to one pointed through meditation. So I request all of you to join the morning meditation with me with Sri Matre Satsanga Foundation 9322178992. Within 1 month of time your mind will start settling down. The restless mind ಏನು ಹಾರಾಡ್ತಿದೆಯೋ, ದುಃಖ ಪಡ್ತಿದೆಯೋ, ಅದು 1 ತಿಂಗಳ ಧ್ಯಾನ ಮಾಡ್ತಾ ಮಾಡ್ತಾ you will get to know your mind is getting calm. ಇದು ಗುರುನಾಥ ಕೊಟ್ಟಿರೋ ಶಕ್ತಿ. ಅವನು ಹರಿಸುತ್ತಾ ಇರೋ ಶಕ್ತಿ ಆ ಮೆಡಿಟೇಷನ್ ಮುಖೇನ ಯಾವುದೋ ಕೊಡ್ತಿದ್ರು, ಹೇಳ್ಕೊಟ್ಟಿದ್ರು. ಹಾಗಾಗಿ ಎಲ್ಲರೂ ಬನ್ನಿ, ಆನಂದವನ್ನು ಪಡೀರಿ. ಮತ್ತು ನಮ್ಮ ಜೊತೆಗೆ ಧ್ಯಾನ ಮಾಡಿ ನಿತ್ಯ ಬೆಳಗ್ಗೆ ಬಂದು 6:15 to 6:45 ಆ್ಯಂಡ್ ರಿಯಲಿ ಯು ವಿಲ್ ಬಿ ಬ್ಲೆಸ್ಡ್. ಇದೇ ಜನ್ಮದಲ್ಲಿ ಆ ಪರಮಾತ್ಮನ ನಾವು ಪ್ರಾಪ್ತಿ ಮಾಡ್ಕೊಳ್ಳೋ ಸರ್ವ ಸಾಧ್ಯತೆ ಉಂಟು. ಪ್ರಯತ್ನ ಮಾಡಿ ಒಂದು ಹೆಜ್ಜೆ ಮುಂದಿಡಿ. ಧ್ಯಾನಕ್ಕೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯ ಅನುಭೂತಿಗಳಾಗುತ್ತೆ. ಆ ಅನುಭೂತಿ ಮುಖೇನ ನಾವು ಪರಮಾತ್ಮನ ಹತ್ರ ಹೋಗಿ ಅವನನ್ನು ಪ್ರಾಪ್ತಿ ಖಂಡಿತವಾಗ್ಲೂ ಮಾಡ್ಕೋಬೋದು ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.